ಹಸಿವಿನ ಮೌಲ್ಯ. ಗೌರವ ಮತ್ತು ದೇವರಾಜ ಇಬ್ಬರು ಸಹೋದರರು. ಗೌರವ ದೊಡ್ಡವನಾಗಿದ್ದನು, ದೇವರಾಜ ಚಿಕ್ಕವನು. ಅವರ ತಂದೆ ತಾಯಿಯನ್ನು ಬಾಲ್ಯದಲ್ಲೇ ಕಳೆದುಕೊಂಡಿದ್ದರು. ಜೀವನದಲ್ಲಿ ಕಠಿಣ ಸಮಯಗಳನ್ನು ಎದುರಿಸುತ್ತಾ ಅವರು ದಿನ ಕಳೆದಿದ್ದರು. ಅವರ ಊರು ದಾರಿಗೆ ಹೊರತಾಗಿತ್ತು, ಆದರೆ ಸಹಾಯ ಮಾಡುವವರು ಯಾರೂ ಇರಲಿಲ್ಲ. ಒಂದು ವರ್ಷ ಗ್ರಾಮದಲ್ಲಿ ಭಾರೀ ಬರಗಾಲ ಬಂತು. ಹೊಲಗಳು ಒಣಗಿದವು, ಜಲಾಶಯಗಳು ಖಾಲಿಯಾದವು. ರೈತರು ಬೆಳೆಯಿಲ್ಲದೆ ಪರಿತಪಿಸುತ್ತಿದ್ದರು. ಊರಿನಲ್ಲಿ ಹಸಿವಿನ ಕೋರಳಾಡುತ್ತಿದ್ದ ಮಕ್ಕಳು ಕಾಣುತ್ತಿದ್ದರು. ಅನ್ನದ ಹಿಂಡು ಕಡಿಮೆಯಾಗುತ್ತಿದ್ದಂತೆ ಜನ ದಿನಕ್ಕೊಂದು ಊಟ ಮಾಡಬೇಕು ಎಂಬ ಪರಿಸ್ಥಿತಿ ಬಂತು. ಗೌರವ ಮತ್ತು ದೇವರಾಜ ಅವರ ತಟ್ಟೆಯಲ್ಲಿ ದಿನಕ್ಕೆ ಕೇವಲ ಒಂದು ಸಣ್ಣ ಹಿಟ್ಟು ಮಾತ್ರ ಸಿಗುತ್ತಿತ್ತು. ಆದರೆ ದೇವರಾಜ ಇನ್ನೂ ಚಿಕ್ಕವನಾಗಿದ್ದರಿಂದ ಅವನಿಗೆ ಹೆಚ್ಚು ಹಸಿವು ತಟ್ಟುತ್ತಿತ್ತು. ಗೌರವನಿಗೆ ಹಸಿವಿದ್ದರೂ ತಾನು ತಿನ್ನಲು ಮುನ್ನ ತಂಗಿಯ ಹೊಟ್ಟೆ ತುಂಬಬೇಕು ಎಂಬುದು ಅವನಿಗೆ ಮುಖ್ಯವಾಗಿತ್ತು. ಒಂದು ದಿನ ಊರಿನಲ್ಲಿ ಪಡಿತರ ಅಂಗಡಿ ತೆರೆದಿದೆ ಎಂಬ ಸುದ್ದಿ ಕೇಳಿ ಗೌರವ ದೇವರಾಜನನ್ನು ಕರೆದುಕೊಂಡು ಅಲ್ಲಿಗೆ ಓಡಿದ. ಅಂಗಡಿಯ ಮುಂದೆ ದೊಡ್ಡ ಸಾಲು ಇತ್ತು. ಗಂಟೆಗಳ ಕಾಲ ಕಾಯಿಸಿದ ನಂತರ ಪ್ರತಿ ಕುಟುಂಬಕ್ಕೆ ಕೇವಲ ಅರ್ಧ ಕೆ.ಜಿ. ಅಕ್ಕಿ ಮಾತ್ರ ನೀಡಲಾಗುತ್ತದೆ ಎಂದು ಅಂಗಡಿಯವರು ಹೇಳಿದರು. ಗೌರವ ತಮ್ಮ ಪಾಲಿನ ಅಕ್ಕಿಯನ್ನು ತೆಗೆದುಕೊಂಡು ದೇವರಾಜನ ಕೈ ಹಿಡಿದು ಮನೆಗೆ ಬಂದುದ. ಅವನು ಚೀಲವನ್ನು ತಿರುಗಿಸಿ ನೋಡಿದಾಗ ಅದು ತುಂಬಾ ಕಡಿಮೆ ಅನ್ನಿಸಿತು. ನಾವು ಇಷ್ಟು ಕಡಿಮೆ ಆಹಾರದಲ್ಲಿ ಹೇಗೆ ಬದುಕೋದು ಎಂದು ಅವನು ಚಿಂತಿಸಿದನು. ಗೌರವ ದೇವರಾಜನತ್ತ ನೋಡಿದನು. ಅವನು ಒಣಕಿದ ಮುಖದಿಂದ ತಾನು ಹೊಟ್ಟೆ ತುಂಬ ತಿನ್ನಬಹುದೇ ಎಂದು ಕೇಳಿದಂತೆ ನೋಡಿದ. ಗೌರವನ ಮನಸ್ಸು ಕಲುಕಿತು. ನಾನು ದೊಡ್ಡವನಾಗಿದ್ದೇನೆ, ನಾನು ತಾಳಬಲ್ಲೆ. ಆದರೆ ದೇವರಾಜ ಚಿಕ್ಕವನು, ಅವನಿಗೆ ಹಸಿವಿನ ತಾಳ್ಮೆ ಇಲ್ಲ. ಆಗ ಗೌರವ ಒಂದು ನಿರ್ಧಾರ ಕೈಗೊಂಡನು. ನಾನು ತಿಂದಿದ್ದೇನೆ ದೇವರಾಜ, ನೀನು ಹೊಟ್ಟೆ ತುಂಬ ತಿನ್ನು. ಆದರೆ ದೇವರಾಜ ಅಣ್ಣನಿಗೆ ತಿಳಿದಿದ್ದನ್ನು ಮರೆತು ಬಿಡಲಿಲ್ಲ. ಅಣ್ಣ, ನಾನೂ ಹಂಚಿಕೊಳ್ಳುತ್ತೇನೆ ಎಂದು ಅವನು ಸ್ವಲ್ಪ ಅಕ್ಕಿಯನ್ನು ಪಕ್ಕಕ್ಕೆ ಇಟ್ಟು ಗೌರವನ ಕೈಗೆ ಕೊಟ್ಟನು. ಅವನ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಗೌರವನಿಗೆ ಹಸಿವಿತ್ತು, ಆದರೆ ದೇವರಾಜನಿಗೆ ಹೊಟ್ಟೆ ತುಂಬಿದ ಸಂತೋಷವನ್ನು ಕಂಡಾಗ ಅವನ ಹೃದಯ ತುಂಬಿತು. ಹಸಿವಿನ ಮುಂದೆ ಸಹಾನುಭೂತಿ ಹೆಚ್ಚು ಮುಖ್ಯ ಎಂಬುದನ್ನು ಅವನು ಕಲಿತನು. ಅಡ್ಡೆಗೆ